ಬಳ್ಳಾರಿ ಗಲಭೆ ಪ್ರಕರಣದಲ್ಲಿ ಈಗ ದಿನಕ್ಕೊಂದು ಟ್ವಿಸ್ಟ್. ಗಲಭೆಯಲ್ಲಿ ಭಾಗಿಯಾಗಿದ್ದ ಹಲವರು ಹೊರ ರಾಜ್ಯದಿಂದ ಬಂದವರು ಅನ್ನೋ ಸಂಶಯ ಹೆಚ್ಚಾಗಿದೆ. ಬಳ್ಳಾರಿ ಅಂತಂದಮೇಲೆ ಅಲ್ಲಿ ಹೊರ ರಾಜ್ಯ ಏನು ಒಳ ರಾಜ್ಯ ಏನು ಎಲ್ಲ ಒಂದೇ ಗಡಿ ಜಿಲ್ಲೆ. ವಾಲ್ಮೀಕಿ ಕಾರ್ಯಕ್ರಮಕ್ಕಾಗಿ ನೆರೆಯ ಆಂಧ್ರ ಮತ್ತು ತೆಲಂಗಾಣದಿಂದ ಬಂದಿರೋ ಅನುಮಾನ ವ್ಯಕ್ತವಾಗಿದೆ. ವಿಡಿಯೋಗಳನ್ನು ತೋರಿಸಿ ಸ್ಥಳೀಯರ ಬಳಿ ಪೊಲೀಸರು ಮಾಹಿತಿ ಸಂಗ್ರಹಿಸ್ತಾ ಇದ್ದು, ವಿಡಿಯೋದಲ್ಲಿರೋ ಕೆಲವರು ಇಲ್ಲಿಯವರಲ್ಲ ಅಂತ ಸ್ಥಳೀಯರು ಹೇಳಿದ್ದಾರೆ. ಗಲಾಟೆಯಲ್ಲಿ ಬಳಸಿದ ಕಲ್ಲು, ದೊಣ್ಣೆಗಳ ರಾಶಿ, ಖಾರದ ಪುಡಿ ಎಲ್ಲವೂ ಉದ್ದೇಶಪೂರ್ವಕವಾಗಿಯೇ ಸಂಗ್ರಹಿಸಲಾಗಿತ್ತಾ ಅನ್ನೋದನ್ನು ವಿಶ್ಲೇಷಣೆ ಮಾಡೋದಕ್ಕೇ 3 ವಿಶೇಷ ತಂಡ ರಚಿಸಲಾಗಿದೆ. 3 ದಿವಸದಲ್ಲಿ ಸಂಪೂರ್ಣ ವರದಿ ನೀಡುವಂತೆ ಎಸ್ಪಿ ಸುಮನ್ ಡಿ ಪೆನ್ನೇಕರ್, ನೂತನ ಐಜಿಪಿ ಹರ್ಷಗುಪ್ತಾ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಬಳ್ಳಾರಿ ಪ್ರಕರಣವನ್ನು ಈಗಾಗಲೇ ಸಿಐಡಿಗೆ ವಹಿಸಿದ್ದು, ನಾಳೆ ಕೇಸ್ ಫೈಲ್ ಹಸ್ತಾಂತರ ಆದ ಬಳಿಕ ಸಿಐಡಿ ಟೀಮ್ ಖುದ್ದು ಅಖಾಡಕ್ಕಿಳಿಯುತ್ತೆ. ಒಟ್ಟು 6 ಕೇಸ್ಗಳ ಪೈಕಿ 4 ಕೇಸ್ಗಳು ಸಿಐಡಿಗೆ ವರ್ಗಾವಣೆ ಆಗಿದೆ. ಸಿಐಡಿ ತನಿಖೆಯಿಂದ ಸತ್ಯ ಹೊರಬರಲಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಸಿಐಡಿ ತನಿಖೆ ಸ್ವಾಗತಿಸಿರುವ ಶ್ರೀರಾಮುಲು, ಯಾವುದೇ ತನಿಖಾ ಸಂಸ್ಥೆ ಸಾಕ್ಷ್ಯ ಕೇಳಿದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಜನಾರ್ದನ್ ರೆಡ್ಡಿ ಮಾತ್ರ ಸಿಐಡಿ ಬೇಡ, ಸಿಬಿಐ ಕೊಡಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಪಾದಯಾತ್ರೆ ಬಗ್ಗೆ ಪಕ್ಷದಲ್ಲಿ ಚರ್ಚೆ ಆಗಿದೆ ಅಂತ ತಿಳಿಸಿದ್ದಾರೆ. ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋವಂಥ ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಸಾರ್ವಜನಿಕವಾಗಿ ಅದನ್ನು ತಿಳಿಸ್ತೀವಿ. ಈ ಗಲಭೆ ಸಂಬಂಧಪಟ್ಟಿರುವಂಥದ್ದು ಸಿಐಡಿ ಏನು ಕೊಟ್ಟಿದ್ದಾರೋ ನಾನು ಸ್ವಾಗತಾರ್ಹ ಮಾಡ್ತೀನಿ. 1ನೇ ತಾರೀಕಿನಿಂದ 7 ಗಂಟೆಗೆ ಆದಂಥ ಗಲಭೆಯಿಂದ ನಂತರ ಎಲ್ಲ ದಾಖಲಾತಿಗಳನ್ನು ಕೊಡೋಂಥ ಕೆಲಸ ನಾನು ಮಾಡಿದ್ದೇನೆ. ಬ್ಯಾನರು ಹಾಕಿರೋದೇ ಪ್ರಚೋದನೆ ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ, ಅಂದರೆ ಇವತ್ತು ಸರ್ಕಾರ ಯಾರು ಇದನ್ನ ಗಲಭೆಗೆ ಕಾರಣರಾದಂಥವ್ರು, ಯಾರು ಅಂಗರಕ್ಷಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಶಾಸಕರು, ಅವ್ರನ್ನ ರಕ್ಷಣೆ ಮಾಡೋಂಥ ಕೆಲಸ ಸರ್ಕಾರ ಮಾಡಬಾರ್ದು. ಇತ್ತೀಚೆಗೆ ಬಳ್ಳಾರಿಯಲ್ಲಿ ಆಗಿರುವಂಥ ಎಲ್ಲ ಘಟನಾವಳಿಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಇದೇ ತಿಂಗಳು 17ನೇ ತಾರೀಕು ಬಳ್ಳಾರಿಯಲ್ಲಿ ಪ್ರತಿಭಟನಾ ರ್ಯಾಲಿ, ಈ ಪಾದಯಾತ್ರೆ ವಿಚಾರಗಳೆಲ್ಲದರ ಬಗ್ಗೆ ಸೇರಿ ಒಂದು ನಾಳೆ ಅಥವಾ ನಾಡಿದ್ದು ಪ್ಲಾನ್ ಮಾಡಿ ನಾವು ನಿಮ್ಗೆ ತಿಳಿಸ್ತೀವಿ. ಸರ್ಕಾರದ ಕಡೆಯಿಂದ ನಾವೇನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ಅಷ್ಟೇ. ಮಾಮೂಲು ಪೊಲೀಸರಾಗಲಿ, ಸಿಐಡಿ ಆಗಲಿ ಎಲ್ಲ ಕೂಡ ರಾಜ್ಯ ಸರ್ಕಾರದ ಕೆಳಗಡೆ ಇರುವಂಥದ್ದು. ಯಾರೋ ಒಬ್ಬ ಪ್ರಮುಖ ಕಾರ್ಯಕರ್ತನ ಕೊಲೆ ಮಾಡಿಬಿಟ್ಟು ನಮ್ಮ ಮೇಲೆ ಆಗಬೇಕನ್ನುವಂಥ ಒಂದು ಕುಡಿದ ಅಮಲಲ್ಲಿ ಇವತ್ತೇನು ಶಾಸಕ ಭರತ್ ರೆಡ್ಡಿ ತೀರ್ಮಾನ ಮಾಡ್ಕೊಂಡಿದ್ನೋ, ಅವನು ಸತೀಶ್ ರೆಡ್ಡಿದು ವಿಡಿಯೋ ನಾನು ಬಿಡುಗಡೆ ಮಾಡಿದೆ. ನಾನು ಅವನ್ನ ಅರೆಸ್ಟ್ ಮಾಡಿಲ್ಲ. ಭರತ್ ರೆಡ್ಡಿ 6-7 ದಿನದಿಂದ ಅವನು ಪತ್ತೆ ಇಲ್ಲ. ಆ ASP DSP ಮೇಲೆ ಇದುವರೆಗೂ ಕ್ರಮ ಇಲ್ಲ. ಆದರೆ ಈ ಸರ್ಕಾರ ಸಿಐಡಿ ಕೊಟ್ಟರೆ ಬಿಡ್ತಾರೆ ಅನ್ನೋಂಥ ಪರಿಸ್ಥಿತಿ ಸಾಧ್ಯನೇ ಇಲ್ಲ. ಇದು CBI ಎಂಕ್ವೈರಿಗೆ ಕೊಳ್ಳೇಬೇಕು ಅನ್ನೋ ನಮ್ಮ ಸ್ಟ್ಯಾಂಡ್ ಏನಿದೆ. ಬಳ್ಳಾರಿನಲ್ಲಿ ಒಂದು ಸಣ್ಣ ಸಂತೆ ಆದರೆ ಅರ್ಧ ಮುಕ್ಕಾಲು ಜನ ಆಂಧ್ರದವರು, ತೆಲಂಗಾಣದವರು ಇರ್ತಾರೆ ಕಂಪ್ಲೀಟ್ ಆಗಿ. ಅಂದ್ರೆ ಅಲ್ಲಿ ವ್ಯಾಪಾರ ವ್ಯವಹಾರಗಳು, ಬಿಸ್ನೆಸ್ಗಳೆಲ್ಲ ಹೆಂಗೆ ನಡೆದೋಗಿದೆ ಅಂದರೆ ಗಡಿ ಮೀರಿ ನಡೆದೋಗಿದೆ ಅಲ್ಲಿ ಈಗಾಗಲೇ. ಹಾಗಾಗಿ ಇಂಥ ಗಲಾಟೆ ಆದಾಗ ಬೇರೆ ರಾಜ್ಯದವರು ಬಂದಿದ್ದಾರೇನೋ ಸಂಶಯ ಏನು, 100% ಬಂದಿರ್ತಾರೆ ಬೇರೆ ರಾಜ್ಯದವರು. ಹೌದು, ನಿಮಗೆ ಎಲ್ಲ ಕಡೆನೂ ಕೂಡ ಅದು ಬಂದೇ ಬರುತ್ತೆ. ಬೆಂಗಳೂರಿನಲ್ಲಿ ಆದಾಗಲೂ ಕೂಡ ಅವರು ಬೇರೆ ರಾಜ್ಯದಿಂದ ಬಂದವರು, ಕೇರಳದಿಂದ ಬಂದವರು ಅಂತಾರೆ. ಮಂಗಳೂರಲ್ಲಿ ಬಂದಾಗಲೂ ನನಗೆ ಅದೆಲ್ಲ ವಿಚಾರ. ನನಗಿರುವಂಥದ್ದು ಈ ತನಿಖೆಯನ್ನು ಮಾಡಿಸ್ತಾ ಇದ್ದಾರಲ್ಲ ಅರವಿಂದ್, ಸುಮ್ಮನೆ ಕಾಟಾಚಾರಕ್ಕೆ ತನಿಖೆ ಅಂತ ಕಾಣಿಸ್ತಾ ಇದೆ. ಯಾಕೆ ನನಗೆ ಈ ಅನುಮಾನ ಅನ್ನೋದನ್ನು ಹೇಳ್ಬಿಡ್ತೀನಿ. ಮಾನ್ಯ ಉಸ್ತುವಾರಿ ಸಚಿವರು ಬಳ್ಳಾರಿಗೆ ಹೋಗ್ತಾರೆ. ಯಾರ ಮೇಲೆ ಆರೋಪ ಬರ್ತಾ ಇದೆ? ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರಾಗಿರುವಂಥ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನು ಗುಂಡೊಡೆದಿತ್ತು. ನೀವು ಉಸ್ತುವಾರಿ ಮಂತ್ರಿಗಳಲ್ಲಿ ಹೋಗ್ತೀರಾ, ನಾರಾ ಭರತ್ ರೆಡ್ಡಿಯನ್ನ ಜೊತೆಗೆ ಸೇರಿಸ್ಕೊಳ್ತೀರಾ, ಪೊಲೀಸ್ ಕರಿತೀರಾ, ಮೀಟಿಂಗ್ ಅನ್ನ ಮಾಡ್ತೀರಾ, ಕ್ಲೋಸ್ ಡೋರ್ ಮೀಟಿಂಗ್. ಏನಂತ ಅನ್ಕೋಬೇಕು? ಯಾರ ಮೇಲೆ ಆರೋಪ ಇದೆ? ನಾರಾ ಭರತ್ ರೆಡ್ಡಿ ಅವ್ರ ಮೇಲೆ. ಅವ್ರನ್ನ ಒಳಗಡೆ ಕೂರಿಸ್ಕೊಂಡ್ಬಿಟ್ಟು ನೀವು ಸಭೆಯನ್ನ ಮಾಡ್ತೀರಾ. ಸರ್ಕಾರದಿಂದ ಮಂತ್ರಿಗಳು ಹೇಳ್ತಾ ಇದ್ದಾರೆ ಏನು, ನಾವು ನಮ್ಮ ಶಾಸಕರ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಹೇಳಿ. ಅಲ್ಲ, ಉಪಮುಖ್ಯಮಂತ್ರಿನೇ ಅನೌನ್ಸ್ ಮಾಡ್ಬಿಟ್ರಲ್ಲ. ಎಕ್ಸಾಕ್ಟ್ಲಿ. ನಾವು ಏನಂತ ಅರ್ಥ ಮಾಡ್ಕೊಳ್ಬೇಕು ಆಗಿದ್ದಾಗ? ಯಾಕೆ ಕಾಟಾಚಾರಕ್ಕೋಸ್ಕರ ಈ ತನಿಖೆಯನ್ನು ಮಾಡಿಸ್ತಾ ಇರೋದಾಗಿದ್ದಾಗ ನಾವು ನಮ್ಮ ಶಾಸಕರ ಪರವಾಗಿ ನಿಂತ್ಕೊಳ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು ಅಲ್ಲಿ ಪೊಲೀಸ್ ಆಫೀಸರ್ಸ್ಗಳನ್ನ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಕೂರಿಸ್ಕೊಂಡು ನಾರಾ ಭರತ್ ರೆಡ್ಡಿ ಶಾಸಕರನ್ನ ಇಟ್ಕೊಂಡು ನೀವು ಉಸ್ತುವಾರಿ ಮಂತ್ರಿಗಳ ಮೀಟಿಂಗ್ ಅನ್ನ ಮಾಡ್ತೀರಾ ಅಂದಮೇಲೆ ಇನ್ಯಾವ ಪಾರದರ್ಶಕವಾಗಿ ಸಿಗುತ್ತೆ ಅಂತ ನನಗೆ ಮೂಲವಾಗಿ ಕಾಡುವಂತ ಪ್ರಶ್ನೆನೇ ನಗದು. ಹೇಗ್ ಸಾಧ್ಯ? ಅಥವಾ ಮೀಟಿಂಗ್ ಮಾಡಿದ್ದಿದ್ರೆ ಅರುಣ್ ಎಲ್ಲರನ್ನೂ ಕೂರಿಸ್ಕೊಂಡು ಮಾಡಬೇಕಾಗಿತ್ತು. ಜನಾರ್ದನ್ ರೆಡ್ಡಿ ಅವ್ರನ್ನ ಮತ್ತೆ ರಾಮುಲು ಅವ್ರನ್ನೂ ಕರೆಸಬೇಕಾಗಿತ್ತು. ಅವಾಗ ಪಾರದರ್ಶಕ ಕಾಣಿಸ್ತಾ ಇತ್ತು. ಒನ್ ಸೈಡೆಡ್ ಅಲ್ಲ ಇದು. ಇದು ಕ್ಲಿಯರ್ ಪಿಕ್ಚರ್ ಆಗಿ ಕಾಣಿಸ್ತಾ ಇರೋದು ಒನ್ ಸೈಡೆಡ್ ಕಾಣಿಸ್ತಾ ಇದೆ. ಇನ್ನು ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣವನ್ನು ರಾಜ್ಯ ಸರ್ಕಾರ ಸಿಐಡಿಗೆ ಹಸ್ತಾಂತರವನ್ನ ಮಾಡಿದೆ. ಹೀಗಾಗಿ ಇವತ್ತು ಹುಬ್ಬಳ್ಳಿಗೆ ಸಿಐಡಿ ತಂಡ ಎಂಟ್ರಿ ಕೊಟ್ಟಿದೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬೀಡು ಬಿಟ್ಟು ಕೇಶವಾಪುರ ಪೊಲೀಸರಿಂದ ಫೈಲ್ ಹಸ್ತಾಂತರ ಆಗಿದೆ.
ಒಟ್ಟು 6 ಪ್ರಕರಣಗಳ ತನಿಖೆ ಸಿಐಡಿ ಹೆಗಲಿಗೆ ಹಾಕಲಾಗಿದೆ. ಸುಜಾತ ಹಂಡಿ ಮತ್ತು ಕುಟುಂಬದ ವಿರುದ್ಧ ದಾಖಲಾಗಿರುವಂತಹ 4 ಪ್ರಕರಣಗಳು ಪೊಲೀಸ್ ವ್ಯಾನ್ನಲ್ಲಿ ವಿಡಿಯೋ ಮಾಡಿ ಹರಿಬಿಟ್ಟಂತ ಒಂದು ಪ್ರಕರಣ, ಪಾಲಿಕೆ ಸದಸ್ಯ ಸುವರ್ಣ ಕಲ್ಲಂಕುಟ್ಲ ಮತ್ತು 9 ಜನರ ವಿರುದ್ಧ ದಾಖಲಾಗಿರುವಂತಹ ಒಂದು ಪ್ರಕರಣವನ್ನು ಸಿಐಡಿ ತನಿಖೆ ಮಾಡುತ್ತೆ. ಒಟ್ಟು 3 ತಂಡಗಳಾಗಿ ಸಿಐಡಿ ತನಿಖೆಯನ್ನು ಆರಂಭಿಸಿದೆ. ಎಸ್ಪಿ ಶಾಲು ನೇತೃತ್ವದಲ್ಲಿ ಒಂದು ತಂಡದಿಂದ ಕಮಿಷನರ್ ಕಚೇರಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಡಿವೈಎಸ್ಪಿ ಪದ್ಮಶ್ರೀ ನೇತೃತ್ವದಲ್ಲಿ ಎಲ್ಲಾ ಕಡತಗಳ ಪರಿಶೀಲನೆ ಮತ್ತು ಸಂಗ್ರಹ ಮಾಡಿದ್ದಾರೆ. ಡಿವೈಎಸ್ಪಿ ಸಂತೋಷ್ ನೇತೃತ್ವದಲ್ಲಿ ಮತ್ತೊಂದು ತಂಡ ಕೇಶವಾಪುರ ಪೊಲೀಸ್ ಠಾಣೆಗೆ ಹೋಗಿದೆ. ಜನವರಿ 2ರಿಂದ ಇಲ್ಲಿಯವರೆಗೆ ದಾಖಲಾಗಿರುವಂತಹ ಒಟ್ಟು 6 ಎಫ್ಐಆರ್ ಕಡತಗಳನ್ನು ಸಂಗ್ರಹ ಮಾಡಿದೆ. ಇನ್ನು ಈ ಬಗ್ಗೆ ಮಾಜಿ ಸಿಎಂ ಶೆಟ್ಟರ್ ಅವರು ಮಾತನಾಡಿ, ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಜಿಹಾದಿಗಳ ರೀತಿ ಕೃತ್ಯವಾಗಿದೆ ಅಂತಿದ್ರಿ. ಎಲ್ಲದಕ್ಕೂ ಜಿಹಾದಿಗಳಂತ ತರ್ತಿರಲ್ರಿ, ನಿಮ್ಗೆ ಏನು ಬರೋದೇನೇ ಇಲ್ವಾ? ವಿವಸ್ತ್ರ ಮಾಡಿ ಪೊಲೀಸ್ ದೌರ್ಜನ್ಯ ಮಾಡಿದ್ದಾರೆ, ಇದರ ವಿರುದ್ಧ ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ಸಿಚುವೇಶನ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗಿದೆ ಮತ್ತು ಪೊಲೀಸ್ ದೌರ್ಜನ್ಯ ಈ ಹುಬ್ಬಳ್ಳಿಯಲ್ಲಿ ಆದಂಥ ಘಟನೆಯನ್ನು ನೀವು ನೋಡ್ಬೋದು. ಇವತ್ತು ಎನ್ಕ್ವೈರಿ ಅಂತ ಮಾಡ್ಕೊಂಡು ಹೋಗಿ ವ್ಯವಸ್ಥೆಗೊಳಿಸುವಂಥ ಕೆಲಸ ಪೊಲೀಸ್ ಮುಖಾಂತರ ಏನು ಆಡಳಿತ ಮಾಡಕ್ಕೆ ಹೊಂಟಿರಲ್ಲ, ಇದು ನಿಲ್ಲಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಕೇರಳದಲ್ಲಿ ಮಲಯಾಳಂ ಭಾಷೆ ಕಡ್ಡಾಯಗೊಳಿಸ್ತಾ ಇರುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಕೇರಳ ಸಿಎಂ ಪಿಣರಾಯಿ ವಿಜಯನ್ಗೆ ಪತ್ರ ಬರೆದು ಆಕ್ಷೇಪಿಸಿದ್ದಾರೆ. ಹೋರಾಟಕ್ಕೆ ದೆಹಲಿಗೆ ನಿಯೋಗ ತೆರಳೋ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದರು. ಈ ಬೆನ್ನಲ್ಲೇ ಕೇರಳ ಸಿಎಂ ವಿಜಯನ್ ಸ್ಪಷ್ಟನೆ ಕೊಟ್ಟಿದ್ದು, ಕೇರಳದ ಪ್ರಗತಿ ಯಾವಾಗಲೂ ಸಮಾನತೆ ಮತ್ತು ಸಹೋದರತ್ವದಲ್ಲಿ ನೆಲೆಗೊಂಡಿರುವ ಸಮಗ್ರ ಅಭಿವೃದ್ಧಿಯಲ್ಲಿ ಬೇರೂರಿದೆ. ಜಾತ್ಯತೀತತೆ ಮತ್ತು ಬಹುತ್ವದ ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವಲ್ಲಿ ನಮ್ಮ ಸರ್ಕಾರ ದೃಢವಾಗಿದೆ. ಭಾಷಾ ಅಲ್ಪಸಂಖ್ಯಾತರ, ವಿಶೇಷವಾಗಿ ಕನ್ನಡ ಮತ್ತು ತಮಿಳು ಮಾತನಾಡುವ ಸಮುದಾಯಗಳ ಹಕ್ಕನ್ನು ರಕ್ಷಿಸಲು ಮಸೂದೆ ಸ್ಪಷ್ಟ ಮತ್ತು ನಿಸ್ಸಂದಿಗ್ಧವಾದಂತಹ ಅನಿಯಂತ್ರಿತ ಷರತ್ತು ಅದನ್ನು ಒಳಗೊಂಡಿದೆ. ಯಾವುದೇ ಭಾಷೆಯನ್ನು ಹೇರಲಾಗೋದಿಲ್ಲ ಮತ್ತು ಭಾಷಾ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ರಕ್ಷಿಸಲಾಗಿದೆ. ಅಧಿಸೂಚಿತ ಪ್ರದೇಶದಲ್ಲಿ ತಮಿಳು ಮತ್ತು ಕನ್ನಡಿ ಭಾಷಿಕರು ಸಚಿವಾಲಯ, ಇಲಾಖಾ ಮುಖ್ಯಸ್ಥರು ಮತ್ತು ಸ್ಥಳೀಯ ಕಚೇರಿಗಳೊಂದಿಗೆ ಅಧಿಕೃತ ಪತ್ರ ವ್ಯವಹಾರಕ್ಕಾಗಿ ತಮ್ಮ ಮಾತೃಭಾಷೆಯನ್ನು ಬಳಸೋದನ್ನು ಮುಂದುವರಿಸಬಹುದು. ಉತ್ತರಗಳನ್ನು ಅದೇ ಭಾಷೆಯಲ್ಲಿ ನೀಡಲಾಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಆದರೆ ವಿಪಕ್ಷ ನಾಯಕ ಅಶೋಕ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಹೋರಾಟ ಪ್ರಾರಂಭ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಕೇರಳ INDA ಅವರ ಪಾರ್ಟ್ನರ್ ಇವರು, ನಾನು ಒದ್ದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಅಷ್ಟೇ. ಇದು ಏನೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಮಾತುಕತೆ ಇರ್ತದೆ. ಅವರೆಲ್ಲ ಚರ್ಚೆ ಮಾಡಿ, ನಾವು ಸುಮ್ಮನೆ ಕನ್ನಡ ಅಂತೀರಿ, ನೀವು ಮಲಯಾಳಿ ಅನ್ನಿ. ಮೊನ್ನೆನೆ ಹೋಗಿದ್ರಲ್ಲಪ್ಪ, ಹೇಳ್ಬೇಕಾಯ್ತು. ಏನೂ ಇಲ್ಲ. ಸಿದ್ದರಾಮಯ್ಯನವರು ಖಾರ ಅಲ್ಲ, ಉಪ್ಪು ಖಾರ ಎರಡೂ ಸೇರ್ಸಿ ಹಾಕ್ಬೇಕು, ಅವಾಗೇ ಅವ್ರು ಭಯ ಬಿಡೋದು. ಹೇಳಿ ಬುಲ್ಡೋಜರ್ ಸರ್ಕಾರ ಅಂತ ಹೇಳಿ ಸಿದ್ದರಾಮಯ್ಯನವರು ಕೇರಳ ಸರ್ಕಾರವನ್ನು. ಅಲ್ಲ, ಬಟ್ ಇವರು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಕೇರಳ ಸಿಎಂ. ನೀವು ಕನ್ನಡ ಶಾಲೆಗಳಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು ಕಡ್ಡಾಯವಾಗಿ ಮಲಯಾಳಿ ಕಲಿಬೇಕು ಅಂತಾರೆ, ಪತ್ರ ವ್ಯವಹಾರಗಳನ್ನು ಕನ್ನಡದಲ್ಲೇ ಮಾಡಿ ಅಂತಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ನನಗೆ ಕೇರಳ ಸಿಎಂ ವಿಚಾರದಲ್ಲಿ ಅಲ್ಲ, ನಮ್ಮ ರಾಜ್ಯದಲ್ಲಿ ಒಂದು ಈ ಕಾಂಗ್ರೆಸ್ನವರು ಒಂದು ಸತ್ಯಶೋಧನಾ ಸಮಿತಿ ಅಂತ ಇದೆ, ಮಾಡ್ತಾರೆ, ಎಲ್ಲ ಕಡೆನೂ ಕಳಿಸ್ತಿರ್ತಾರ. ಬಳ್ಳಾರಿಯಲ್ಲಿ ಅಲ್ಲಿ ಕಲ್ಲೇಟ್ ಹೊಡೆದ ತಕ್ಷಣ ಪಾಪ ಅದಾದ್ಮೇಲೆ ಗುಂಡು ಹಾರಿಸಿದ ತಕ್ಷಣ ಅವನು ಪಾಪ ಸತ್ತೋದ ಅಲ್ಲಿ ಕಾರ್ಯಕರ್ತ. ಅವಾಗ ಅಲ್ಲಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೆಲ್ಲ ಪಾಪ ಸತ್ಯಶೋಧನಾ ಸಮಿತಿ ಹೊರಟೋಗ್ಬಿಡ್ತು. HM ರೇವಣ್ಣ ಅವರ ನೇತೃತ್ವದಲ್ಲಿ. ಇಲ್ಲಿ ಇನ್ನೂ ಕೂಡ ಸತ್ಯಶೋಧನಾ ಸಮಿತಿಗೆ ಸತ್ಯ ಏನು ಅನ್ನೋದೇ ತಿಳಿಲಿಲ್ವೋ, ಅಥವಾ ಸಮಿತಿಗೆ ಹೋಗಬೇಕು ಅಂತ ಅನಿಸಿಲ್ವೋ, ಅಥವಾ ಹೊಸ ವರ್ಷದ ಸಂಭ್ರಮಾಚರಣೆಯಿಂದ ಆಚರಣೆ ಬಂದಿಲ್ವೋ ಅವರು? ಏನಪ್ಪ ನಂಗೆ ಯಾಕೋ ಅದೇ ಅನುಮಾನ. ಯಾವುದು ನಿಮ್ಮ ಸತ್ಯಶೋಧನಾ ಸಮಿತಿ? ಯಾವುದಕ್ಕೆ ಅದು? ಮೋಸ್ಟ್ಲಿ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗಳಿಗೆ ಮಾತ್ರ ಹೋಗುತ್ತಾ? ಇಂಥವಕ್ಕೆಲ್ಲ ಹೋಗಲ್ವಾ? ಎಲ್ರಿ ನಿಮ್ಮ ಟೀಮ್ಗಳು? ಏನು ಮಾತೆತ್ತಿದ್ರೆ ಭಾಷೆ ವಿಚಾರದಲ್ಲಿ ನೆಲ ಜಲ ಭಾಷೆ ಏನ್ರಿ? ಅಬ್ಬಾ ಅಯ್ಯಯ್ಯೋ, ಇದು ನಿಮ್ಮ ನೆಲ ಜಲ ಭಾಷೆ ಚೆನ್ನಾಗಿದೆ. ಓಕೆ, ಇನ್ನು ಕಾಂಗ್ರೆಸ್ನಲ್ಲಿ ನಾಯಕತ್ವ ವಿಚಾರದಲ್ಲಿ ಮುಸುಕಿನ ಗುದ್ದಾಟ ಮುಂದುವರೆದಿದೆ. 2028 ತನಕ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಎಂದ ಬಸವರಾಜ ರಾಯರೆಡ್ಡಿ ವಿರುದ್ಧ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಕಿಡಿಕಾರಿದ್ದಾರೆ. ಏನು ಬಸವರಾಜ ರಾಯರೆಡ್ಡಿ ಹೈಕಮಾಂಡ್ ಯಾರು ಅಂತ ಶಿವಗಂಗಾ ಬಸವರಾಜು ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಹೈಕಮಾಂಡ್ ಏನಾದರೂ ಹೇಳಿದೆಯಾ ಅವ್ರಿಗೆ? ಹಿರಿಯರೇ ಹೀಗೆ ಮಾತಾಡಿದ್ರೆ ಹೇಗೆ? ನಾನಾದರೆ ಮೊದಲನೇ ಸರ್ತಿ ಗೆದ್ದವನು, ಮಾತಾಡಿದ್ರೆ ನಡೆಯುತ್ತೆ. ಹೈಕಮಾಂಡ್ ಹೇಳಿದ ಮೇಲೆ ನಾವು ಸೈಲೆಂಟ್ ಆಗಿದ್ದೇವೆ, ಇವರು ಮಾತಾಡಿದ್ರೆ ಹೆಂಗೆ ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಬಜೆಟ್ ಇರೋದು ಮಾರ್ಚ್ಗೆ, ಈಗಲೇ ಸಿದ್ಧತೆ ಮಾಡ್ಕೊಳ್ಬೇಕಲ್ಲ, ಸಂಕ್ರಾಂತಿ ನಂತರ ಮಾತನಾಡ್ತೀನಿ. ಸಿದ್ದರಾಮಯ್ಯ ಅವರೇ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂದಮೇಲೆ ನಮ್ಮದು ನಿಮ್ಮದು ಏನಿಲ್ಲಿ ಅಂತ ವಾಗ್ದಾಳಿ ನಡೆಸಿದರು. ರಾಯರೆಡ್ಡಿ ಹೇಳಿಕೆ ಪರಿಗಣಿಸೋದು ಬೇಡ, ಹೈಕಮಾಂಡ್ ಇದನ್ನು ಗಮನಿಸಬೇಕಾಗಿದೆ ಅಂತೆಲ್ಲ ಹೇಳಿದ್ದಾರೆ.
ರಾಯರೆಡ್ಡಿ ಅವ್ರು ಪದೇ ಪದೇ ಅದನ್ನ ಹೇಳ್ಕೊಂತ ಬರ್ತಿದ್ದಾರೆ. ಅವ್ರೇನು ಹೈಕಮಾಂಡ್ ಅಲ್ಲ ಹೇಳಕ್ಕೆ, ಅವರೆಲ್ಲ ಸೀನಿಯರ್ಸು. ನಾನಿನ್ನು ಫಸ್ಟ್ ಟೈಮ್ ಗೆದ್ದರು ನಾನೆಂತವೇನಾದ್ರು ಹೇಳಿಕೆ ಕೊಟ್ಟರೆ ನಡೀತದೆ. ಸೀನಿಯರ್ಸ್ ಅವರೆಲ್ಲ ಜವಾಬ್ದಾರಿಯಿಂದ ನಡ್ಕೋಬೇಕು. ಆದರೆ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ನಂದು ನಿಮ್ಮದು ಏನು? ಆದ ಕಾರಣ ಮಾನ್ಯ ಹೈಕಮಾಂಡ್ ಎಂಟ್ರಿ ಆಗಬೇಕು, ಬಸವರಾಜರೆಡ್ಡಿ ಅವರು ಬಾಯಿ ಮುಚ್ಚಿಸ್ಬೇಕು. ಮಾರ್ಚ್ಗಿರೋದು ಬಜೆಟು, ಈಗಲೇ ಪ್ರಿಪರೇಷನ್ ಅವಶ್ಯಕತೆ ಇಲ್ಲ. ಸಂಕ್ರಾಂತಿ ಆದಮೇಲೆ ನಿಮಗೆಲ್ಲ ಸಂಕ್ರಾಂತಿ ಹಬ್ಬ ಶುಭ ಕೋರಿ, ಹೊಸ ವರ್ಷ ಶುಭ ಕೋರಿ ನಿಮ್ಮ ಮೀಡಿಯಾ ಮುಂದೆ ಮಾತಾಡ್ತೀನಿ. ಅಯ್ಯೋ 2.5 ವರ್ಷದಿಂದ ಇದನ್ನು ಹೇಳ್ಕೊಂಡೇ ತಳ್ಕೊಂಡು ಬಂದ್ರಿ. ಇನ್ನು 2.5 ವರ್ಷ ಹೀಗೆ ತಳ್ಕೊಂಡೇ ಹೋಗ್ತೀರೇನೋ. ಒಳ್ಳೆ ಜೋಕ್ ಆಗ್ಬಿಟ್ಟಿದೆಯಪ್ಪ ನಿಮ್ಮ ಮಾತುಗಳೆಲ್ಲ. ನಾಳೆ ಜನ ನಿಮ್ಮನ್ನು ಈ ಚುನಾವಣೆ ಟೈಮಲ್ಲಿ ಜೋಕರ್ಸ್ ಅಂತ ಕರೀದೇ ಇದ್ದರೆ ಸಾಕಷ್ಟೇ.